ಈಗ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಶೋಕ್ ಅವರು, ವಿಜೇಂದ್ರ ಅವರು ಮೋದಿಯವ್ರ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರಾ, ಫೈಟ್ ಮಾಡ್ತಾರಾ, ಡಿಮ್ಯಾಂಡ್ ಮಾಡ್ತಾರಾ ನನಗೆ ಗೊತ್ತಿಲ್ಲ. ಈಗ ಅವರು ಇದ್ರ ಬಗ್ಗೆ ಹೇಳಬೇಕು. ನಾವಾದರೆ ಅವ್ರ ಥರ ಮಾಡೋಕ್ಕೆ ಹೋಗಲ್ಲ. ಕೇಂದ್ರ ಸರ್ಕಾರ ದೂಷಣೆ ಮಾಡಬೇಕು. ಇದು ಒಂದು ಕಡೆ ವಾರ್ ಇದೆ, ಇನ್ನೊಂದು ಕಡೆ ರೈತರಿಗೆ ನಾವು ಗ್ರೀನ್ ಮೆನ್ಯೂರ್ನ ಅಥವಾ ಸಾವಯವ ಗೊಬ್ಬರನ ಉಪಯೋಗಿಸೋದನ್ನ ಜನರನ್ನ ಪಾಠ ಮಾಡಬೇಕು ಮತ್ತು ಮಣ್ಣಿನ ಆರೋಗ್ಯನ ಹೆಚ್ಚಿಸುವಂಥ ಪ್ರಯತ್ನ ಮಾಡಬೇಕು. ಇದು ಸಂದರ್ಭ ಬೇರೆ ಇರಬಹುದು, ಆದರೆ ಇದೇ ಸಂದರ್ಭದಲ್ಲಿ ರೈತರನ್ನ ಒಂದು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಬಳಸ್ಕೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ನಮ್ಮ ಇಲಾಖೆ ಸರ್ಕಾರದಲ್ಲಿ ಇವತ್ತು ನಾನು ಇಲ್ಲದೇ ಇರ್ಬೋದು, ಅದನ್ನು ನಾನು ಮೊನ್ನೆವರೆಗೂ ಈ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ. ಸೊ ಅದರಿಂದ ನನ್ನ ಅನುಭವದಲ್ಲಿ ನಾನು ಹಿಂದೆ ನಮ್ಮ ರಾಜೀನಾಮೆ ಅಕ್ಸೆಪ್ಟ್ ಮಾಡೋ ಸಂದರ್ಭದಲ್ಲೂ ಸಹ ನಾನು ಎಲ್ಲ DC/CO ಜೊತೆ ಅವತ್ತಿನ ಮುಖ್ಯಮಂತ್ರಿಗಳು ನಾವೆಲ್ಲ ಮೀಟಿಂಗ್ ಮಾಡಿ ಭಾಳ ಎಚ್ಚರಿಕೆಯಿಂದ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು. ಅದನ್ನು ಕಂಟಿನ್ಯೂಟಿ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯದರ್ಶಿಗಳು, ಇಲಾಖೆಯ ಕಮಿಷನರು, ಡೈರೆಕ್ಟರ್ಗಳು ಮತ್ತು ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕೃಷಿ ಇಲಾಖೆ ಬಗ್ಗೆ 2-3 ಬಾರಿ ಈ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಮಾಹಿತಿ ತಗೊಂಡಿದ್ದೀನಿ. ತಕ್ಷಣದಲ್ಲಿ ಎಲ್ಲೂ ಅಂಥ ತುಂಬ ಸಮಸ್ಯೆ ಆಗದಂಗೆ ನೋಡ್ಕೊಳ್ಳೋ ಅಂತ ಇರೋದನ್ನು ಮ್ಯಾನೇಜ್ ಮಾಡಿ ರೈತರಿಗೆ ಮುಂಗಾರಿಗೆ ಏನೆಲ್ಲ ಸಪ್ಲೈ ಮಾಡಬೇಕು ಅದನ್ನು ಮಾಡಲಿಕ್ಕೆ ಇಲಾಖೆ ಬದ್ಧವಾಗಿದೆ. ಹೊಸ ಸರ್ಕಾರನೂ ಸಹ ಅದಕ್ಕೆ ಬದ್ಧವಾಗಿದೆ. ಅದನ್ನು ನಾವು ಹೆಚ್ಚು ಮಾಧ್ಯಮದ ಸ್ನೇಹಿತರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಎಲ್ಲರೂ ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಅದನ್ನು ಗಮನಕ್ಕೆ ತರೋದು ತಪ್ಪೇನಿಲ್ಲ. ಅದನ್ನು ಪರಿಹಾರ ಮಾಡ್ತಕ್ಕಂಥ ರೀತಿಯಲ್ಲಿ ಹೋಗ್ತೀವಿ. ಇದನ್ನು ದೊಡ್ಡದಾಗಿ ನಾವು ಅದನ್ನು ಬಿಂಬಿಸ್ತಕ್ಕಂಥದ್ದು ಬೇಡ. ಸೊ ಮತ್ತು ಸಪ್ಲೈ ಭಾಳಷ್ಟು 60%, 40% DAP ಮತ್ತು ಯೂರಿಯಾ ಸಪ್ಲೈ ಕಡಿಮೆ ಇರೋದ್ರಿಂದ ಸ್ವಲ್ಪ ನಾವು ಕೊಡಬೇಕಾದ್ರೆ ಯಾರು ರೈತರಿದ್ದಾರೆ FIDನ ಕ್ರಿಯೇಟ್ ಮಾಡಿರೋದ್ರಿಂದ FID ಇರೋರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಸೊ ಅದು ಒಂದು ಸ್ವಲ್ಪ ಗೊಂದಲ ಇದೆ. ಕೆಲವರು FID ಇಲ್ಲದೆ ಇರತಕ್ಕಂಥ ರೈತರು ಏನು ಮಾಡೋದು ಅಂತ ಅದು ಲೋಕಲಲ್ಲಿ DC ಮತ್ತು CO ಮತ್ತು ಜಾಯಿಂಟ್ ಡೈರೆಕ್ಟ್ JDಗಳು ತೀರ್ಮಾನ ಮಾಡ್ಕೊಂಡು ಸ್ವಲ್ಪ ಮಾಡಿ ಅಂತ ಹೇಳಿದ್ದೀವಿ. ಅದರಿಂದ ಅದನ್ನು ಸ್ವಲ್ಪ ಎಚ್ಚರಿಕೆಯನ್ನು ಮಾಡ್ತಾರೆ. ತಮ್ಮೆಲ್ಲ ಸಹಕಾರ ಇದ್ದರೆ ಬಹುಶಃ ಇವೆಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ನಾನು ಅದನ್ನು ತಮ್ಮ ಮುಂದೆ ಒಂದು ವಾರದಿಂದ ಅದು ಚರ್ಚೆ ನಡೀತಾ ಇತ್ತು, ಅದಕ್ಕೋಸ್ಕರ ತಮಗೆ ತಿಳಿಸೋಣ ಅಂತ ಬಂದೆ. ಮತ್ತು ಎರಡನೇದು, ನಾನು ನೇರ ಸಬ್ಜೆಕ್ಟಿಗೆ ಬರೋದಾದರೆ ನಮ್ಮ ಅಶೋಕರು ಪಾಪ ಅವರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೋದಕ್ಕೆ ಈಗ ಅಲ್ಲೂ ಅಧ್ಯಕ್ಷರ ಬದಲಾವಣೆನ, ವಿಪಕ್ಷ ನಾಯಕರ ಬದಲಾವಣೆನ ಚರ್ಚೆ ನಡೀತಾ ಇದ್ದಂತೆ BJPನಲ್ಲೂ. ಇಬ್ಬರನ್ನೂ ಚೇಂಜ್ ಮಾಡಬೇಕಾ, ಒಬ್ಬರು ಚೇಂಜ್ ಮಾಡಬೇಕಾ, 2 ವರ್ಷ ಏನು ಮಾಡೋದು ಅಂತ. ಪಾಪ ನಮ್ಮ ಅಶೋಕು ನನಗೆ ಆತ್ಮೀಯರೇ. ಅವರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಪ್ರದರ್ಶನ ಮಾಡೋಕ್ಕೆ ಹೋಗ್ತಾರೆ. ಪ್ರದರ್ಶನ ಮಾಡೋನಾಗ ಅದು ಓವರ್ ಆ್ಯಕ್ಟಿಂಗ್ ಆಗಿಬಿಟ್ರೆ ಅದು ಆ್ಯಕ್ಟಿಂಗ್ ಅನಿಸ್ಬಿಡುತ್ತೆ, ಪ್ರಾಕ್ಟಿಕಲ್ ಆಗಿರಲ್ಲ. ಒಂದು ಹೊಸ ಸರ್ಕಾರ ಯಾರೇ ರಚನೆ ಆದರೂ ಅಥವಾ ಯಾವುದೇ ಅಧಿಕಾರ ಬದಲಾವಣೆ ಆದರೂ, ಹೊಸದಾಗಿ ಮುಖ್ಯಮಂತ್ರಿ ಆದ್ರೂ ಒಂದು ಹನಿಮೂನ್ ಬಿಡ್ತಾರೆ. ಒಂದು 6 ತಿಂಗಳು ಅವರಿಗೆ ಎಲ್ಲವನ್ನ ಅನುಭವದ ಕೊರತೆ ಏನಿರಲ್ಲ. ಅನುಭವ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷರಾಗಿ ಸರ್ಕಾರ ತರೋದ್ರಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಅವ್ರದ್ದು ಪಾತ್ರ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಏನು ಗ್ಯಾಪು ಅಥವಾ ಟೈಮ್ ಬೇಕು ಅಂತಲ್ಲ. ಆದರೆ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿರೋದಕ್ಕೂ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತಗೊಂಡು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಒಂದಷ್ಟು ದಿವಸ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ವಿಜೇಂದ್ರ ಅವರು, ಬಸವರಾಜ ಬೊಮ್ಮಾಯಿ ಅವರು ಅಥವಾ ಜೋಶಿಯವರು ಅಥವಾ ಅಶೋಕ್ ಕುಮಾರಸ್ವಾಮಿಯವರು ವೆಲ್ಕಮ್ ಮಾಡಿ DK ಶಿವಕುಮಾರ್ ಅವ್ರನ್ನ ನಾವು ಒಂದು 3 ತಿಂಗಳು ಅವರಿಗೆ ಅಥವಾ 4 ತಿಂಗಳು 5 ತಿಂಗಳು ಅವಕಾಶವನ್ನು ಕೊಡ್ತೀವಿ. ಅವರು ಒಳ್ಳೆ ಕೆಲಸ ಮಾಡಿ ನಮ್ಮ ಬೆಂಬಲ ಇರುತ್ತೆ. ಅವರ ರಾಜ್ಯದ ಜನರ ಹಿತದೃಷ್ಟಿಯಿಂದ ಏನಾದ್ರು ತಪ್ಪು ಮಾಡಿದ್ರೆ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಬಹುಶಃ ಅವ್ರಿಗೂ ಗೌರವ ಬರೋದು. ಸೊ ಒಳ್ಳೆ ವಿರೋಧ ಪಕ್ಷ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆಯಿಂದ ಅನ್ನೋ ಭಾವನೆ ನಮಗೆ ಬರೋದು. ಮುಖ್ಯಮಂತ್ರಿ ಅವರು ಸ್ವೇರಿಂಗ್ ಮಾಡೋ ಕ್ಷಣದಿಂದನೇ ನೋಡ್ತಾ ಇದ್ದೀನಿ, ಅಶೋಕ್ ಬಾಯಿಗೆ ಏನು ಬರುತ್ತೆ ಅದು ಮಾತಾಡ್ತಾರೆ. ನಾಲಿಗೆ ಇಡ್ತಾ ಇಲ್ಲದೆ ಬಾಯಿಗೆ ಏನು ಬರುತ್ತೆ ಅದು ಮಾತಾಡ್ತಾ ಇದ್ದಾರೆ. ಇದು ಅವರ ಗೌರವ ಅಲ್ಲ. ಒಂದು ನ್ಯಾಷನಲ್ ಪಾರ್ಟಿ, ಒಂದು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ
ಈ ರೀತಿ ನಡ್ಕೊಳ್ಳೋದು. ನಮ್ಮ ಬಾಲು ಅವ್ರು ಹೇಳಿದ್ದಾರೆ, ಮಾಗಡಿ ಬಾಲು, ನಾನು ಆ ಮಟ್ಟಕ್ಕೆ ಮಾತನಾಡ್ಲಿಕ್ಕೆ ಹೋಗಲ್ಲ, ಬಟ್ ಆದರೆ ಸಾಕು ಅವ್ರು ಮಾತನಾಡಿರೋದೆ. ಬಟ್ ಅಶೋಕ್ ಅವ್ರಿಗೆ ಹೇಳ್ತೀನಿ, ತಮ್ಮ ಮೂಲಕ ಸ್ವಲ್ಪ ತಮ್ಮ ಭಾಷೆಯನ್ನು, ತಮ್ಮ ಮಾತನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನಿಮಗೂ ಗೌರವ. ಮುಂದೆ ಇನ್ನೂ ನೀವು ಭಾಳ ಆಸೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು, ನಿಮಗೂ ಆಸೆ ಈಡೇರುತ್ತೋ ಈಡೇರಲ್ವೋ ಅದು ದಯವಿಚ್ಛೆ ನಿಮ್ಮ ಪಕ್ಷದ ತೀರ್ಮಾನ. ಬಟ್ ಆದರೆ ಈ ಥರದ ಮಾತಾಡೋದ್ರಿಂದ ನಿಮ್ಗೆ ಅಧಿಕಾರನ ಉಳಿಸ್ಕೊಳ್ಳೋಕ್ಕಾಗಲಿ ಮತ್ತೊಂದು ಅಧಿಕಾರ ಪಡ್ಕೊಳ್ಳೋಕ್ಕಾಗಲಿ ಸಾಧ್ಯ ಆಗಲ್ಲ ಅನ್ನೋದನ್ನು ಹೇಳ್ತಾ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು. ಆಮೇಲೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ,